ಎಲ್ಲರಿಗೂ ಗೊತ್ತಿದೆ, ಅಂಬೇಡ್ಕರ್ ಅಂದ ತಕ್ಷಣ ತಲೆಯಲ್ಲಿ ಒಂದು ಥಾಟ್ ಬಂದ್ಬಿಡುತ್ತೆ. ಅವ್ರು ಚಿಕ್ಕ ವಯಸ್ಸಿಂದ ಹೇಗಿದ್ರು, ಇವಾಗ ಯಾವ ಥರ ಅದು ಡೆವಲಪ್ ಆಗಿದೆ. ಮೀನ್ಸ್ ಅವ್ರು ಚಿಕ್ಕ ವಯಸ್ಸಲ್ಲಿ ಇವಾಗ ನನಗೆ ಬಾಲ್ಯ ಸಿಕ್ಕಿರೋದ್ರಿಂದ ಅಲ್ಲಿಂದ ಬರೋಣ. ಈಗ ಬಾಲ್ಯ ಹೇಗಿತ್ತು, ಈಗ ನಾವೆಲ್ಲ ಕ್ಯಾಶುವಲ್ ಆಗಿ ಸ್ಟೂಡೆಂಟ್ಸ್ ಅಂದರೆ ಯೂನಿಫಾರ್ಮ್ ವೇರ್ ಮಾಡ್ತೀವಿ, ಎಲ್ಲರೂ ಒಂದೇ ಥರ ಇರೋಕ್ಕೆ ಟ್ರೈ ಮಾಡ್ತೀವಿ, ಎಲ್ಲರೂ ಫುಡ್ ತರ್ತಾರೆ, ಎಲ್ಲರೂ ಈಕ್ವಲ್ ಆಗಿ ಕೊಡ್ತಾರೆ. ಬಟ್ ಅವ್ರು ಹೇಗಿತ್ತು ಅಂದರೆ ಅವ್ರಿಗೆ ಬೆಂಚ್ ಮೇಲೆ ಸಮೇತ ಕುತ್ಕೊಳ್ಳೋಕೆ ಅಲೋ ಇರಲಿಲ್ಲ. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್, ಇವಾಗ ನೀರು ಕುಡಿಬೇಕಂದ್ರೂ ಸಮೇತ ಒಂದು ವಾಟರ್ ಗ್ಲಾಸ್ ಸಮೇತ ಅವ್ರಿಗೆ ಮುಟ್ಟಕ್ಕೆ ಪರ್ಮಿಷನ್ ಇರಲಿಲ್ಲ. ಮೇಲ್ಜಾತಿಯವ್ರು ಏನಾದರೂ ನೀರನ್ನ ಹಾಕಿದ್ರೆ ಅವ್ರ ಕೈಯಿಂದ ಅದನ್ನು ಕುಡಿಬೇಕಾಗಿತ್ತು. ಅದು ಅವ್ರ ಮನಸ್ಸಿಗೆ ಎಷ್ಟು ಎಫೆಕ್ಟ್ ಆಗಿತ್ತು ಅಂತ ಅಂದರೆ, ಮೀನ್ಸ್ ಬೇರೆಯವ್ರು ಆಗಿದ್ದಿದ್ರೆ ಥಿಂಕ್ ಮಾಡೋರು, ಈಗ ಬೇಡ, ಇದೇನು ಬೇಡ, ಇದನ್ನು ಡ್ರಾಪ್ ಮಾಡಿ ನಾವೇನಿದೋ ಅದನ್ನೇ ಕೆಳಜಾತಿಯಲ್ಲೇ ಹೋಗ್ಬಿಡೋಣ ಅಂತ. ಅವ್ರು ಆಗಿರೋದಕ್ಕೆ ಆ ಭಾವನೆಗಳನ್ನ ಹಾಗೆ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಅದು ಯಾವುದೇ ರೀತಿ ತೊಂದರೆ ಆಗಬಾರ್ದು ಆ್ಯಂಡ್ ಅದನ್ನು ನಾವು ಡೆವಲಪ್ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಅವ್ರು ಅದನ್ನು ತುಂಬ ಥಿಂಕ್ ಮಾಡ್ತಾರೆ. ಅದಕ್ಕೋಸ್ಕರನೇ ಈಗ ಸಂವಿಧಾನ ಅಂತ ಇದು ಮಾಡಿದ್ರು. ಅದಕ್ಕಿಂತ ಮುಂಚೆ ಅವ್ರು ಪಟ್ಟಿರುವಂಥ ಕಷ್ಟಗಳು, ವ್ಯಥೆಗಳದೆಲ್ಲ ಇದೆಯಲ್ಲ ತುಂಬ ದೊಡ್ಡದು. ಬಿಕಾಸ್ ಇವಾಗ ನಾವೇನಾದರೂ ಒಂದು ಕಾಮನ್ ಆಗಿ ಯಾರೋ ಫ್ರೆಂಡ್ಸೇ ಏನೋ ಅಂದರು ಅಂದರೆ ನಾವು ಅದನ್ನು ತೊಗೊಳಕ್ಕೆ ರೆಡಿ ಇರಲ್ಲ. ಇನ್ನು ಯಾರು ಅವ್ರು ಯಾರಂತಲೇ ಗೊತ್ತಿಲ್ಲ. ಈವನ್ ಲೆಕ್ಚರರ್ ಅಂದರೆ ನಮಗೆಲ್ಲ ಈಕ್ವಾಲಿಟಿನ ಕಲಿಸ್ಕೊಡೋರು. ಅದರಲ್ಲಿ ಅವರೇನೇ ನೀವು ಸಪ್ರೇಟು, ನೀವು ಅವ್ರ ಜೊತೆ ಕುತ್ಕೋಬೇಡಿ, ಕೆಳಗಡೆ ಕುತ್ಕೊಳ್ಳಿ, ಕೆಳಗಡೆ ಕುತ್ಕೊಂಡ್ರೂ ಸಮೇತ ಕಾಣಿಸ್ಬಾರ್ದು. ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಓದ್ಕೊಳ್ಳೋದಾದರೆ ಓದ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ. ಈವನ್ ಲೆಕ್ಚರರ್ಸ್ ಟೆಕ್ಸ್ಟ್ ಬುಕ್ ಸಮೇತ ಮುಟ್ಟೋ ಹಾಗಿರಲ್ಲ. ಅವ್ರಿಗೇನಾದರೂ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡೋಕ್ಕಾಗಲ್ಲ. ಆದರೆ ಅವರು ಒಬ್ಬರೇ ನಿಂತರೂ ಸಮೇತ ಅವ್ರು ಒಬ್ಬರಾಗೇನೆ ಎಲ್ಲದನ್ನೂ ಗೆಲ್ಲಕ್ಕೆ ಟ್ರೈ ಮಾಡಿದ್ರು. ಎಲ್ಲರ ಮನಸ್ಸನ್ನು ಗೆದ್ರು. ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಫಸ್ಟು ಎಲ್ಲರ ಮನಸ್ಸನ್ನು ಗೆದ್ರು, ಆಮೇಲೆ ಸಂವಿಧಾನ ಬರಿಬೇಕಂತ ಥಿಂಕ್ ಮಾಡಿದ್ರು. ಅದಕ್ಕಿಂತ ಮುಂಚೆ ನಾವು ಎಲ್ಲದನ್ನು ಡೆವಲಪ್ ಮಾಡಬೇಕು. ಮೀನ್ಸ್ ಯಾವ ಥರ ಈಗ ನಾನು ಫೇಸ್ ಮಾಡ್ತಾ ಇದ್ದೀನಲ್ಲ, ಅದನ್ನು ನನ್ನ ನೆಕ್ಸ್ಟ್ ಇಯರು ಫೇಸ್ ಮಾಡಬಾರ್ದು. ಅಂದರೆ ನಮ್ಮ ಕ್ಯಾಸ್ಟ್ ಅವ್ರು ಏನೋ ಅದನ್ನು ಫೇಸ್ ಮಾಡಬಾರ್ದು. ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಸಂವಿಧಾನದಲ್ಲಿ ಅವ್ರು ಎಷ್ಟೊಂದು ವಿಷಯಗಳನ್ನ ಬರೆದ್ರಲ್ವಾ, ನಮಗೆ ಈ ಥರನೇ ಇರಬೇಕು, ನಮ್ಮ ನೆಕ್ಸ್ಟ್ ಜನ್ರೇಷನು ಯಾವುದೇ ರೀತಿಯಾದ ಪ್ರಾಬ್ಲಮ್ನ ಫೇಸ್ ಮಾಡಬಾರ್ದು. ಅಬೌಟ್ ಕ್ಯಾಸ್ಟಿಸಮ್ ಅದನ್ನು ಫೇಸ್ ಮಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಇದನ್ನು ನಾವಿವಾಗ ಓಲ್ಡ್ ಜನ್ರೇಷನಲ್ಲಿ ನಾವು ಆಲ್ರೆಡಿ ಫೇಸ್ ಮಾಡಿ ಆಗಿದೆ. ನೆಕ್ಸ್ಟ್ ಅದನ್ನು ಡೆವಲಪ್ ಮಾಡಬೇಕು. ಅವ್ರು ಅದನ್ನು ಜಸ್ಟ್ ಥಿಂಕ್ ಮಾಡಲಿಲ್ಲ, ಸಂವಿಧಾನಕ್ಕೆ ಬರೆದು. ಆ್ಯಂಡ್ ಅವರು ಅದನ್ನು ಎಷ್ಟೋ ವರ್ಷಗಳಿಗೆ ಸೀಮಿತ ಅಂತ ಸಂವಿಧಾನದಲ್ಲಿ ಬರ್ತಿದ್ದಾರೆ. ಯಾಕಂತಂದರೆ ಇವಾಗ ಆ ಜನ್ರೇಷನ್ನು ಅವ್ರ ಕ್ಯಾಸ್ಟು ಹೈಕ್ ಆಗ್ತಾ ಹೋಗಿ ನೆಕ್ಸ್ಟ್ ಕ್ಯಾಸ್ಟ್ಗಳಿಗೆ ಅದು ಹೊಡ್ತಾ ಆಗಬಾರ್ದು ಅಥವಾ ಕ್ಯಾಸ್ಟ್ ಅನ್ನೋದು ಮ್ಯಾಟರ್ ಆಗಬಾರ್ದು ಅನ್ನೋದನ್ನು ಅವ್ರು ಅದನ್ನು ಅವಾಗಲೇ ಥಿಂಕ್ ಮಾಡಿದರು. ಸೊ ಸಂವಿಧಾನ ಬರೆಯೋದಕ್ಕೂ ಮುಂಚೆ ಇಷ್ಟು ವರ್ಷಗಳಿಗಷ್ಟೇ ಈ ಸಂವಿಧಾನ ಸೀಮಿತ ಅಂತ ಹೇಳ್ಬಿಟ್ಟು ಅದನ್ನು ಬರೆದಿರ್ತಾರೆ. ಅವರ ಚಿಂತನೆ, ಆ ಪ್ರತಿಭೆ ಏನಿದೆಯಲ್ಲ, ಅದು ಅವ್ರ ಥಿಂಕಿಂಗ್ ಲೆವೆಲನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಯ್ತು. ಸೊ ನೆಕ್ಸ್ಟು ಈಗ ನಾವೇನೆಲ್ಲ ಇದ್ದೀವಲ್ಲ, ನಾವು ಸೇಫಾಗಿರಲಿಕ್ಕೆ ಅಥವಾ ರೈಟ್ ಟು ಸ್ಪೀಚ್ ಈ ಥರ ಎಲ್ಲ ನಾವು ಡೈರೆಕ್ಟಾಗಿ ಬಂದುಬಿಟ್ಟು ನಿಂತ್ಕೊಂಡು ಮಾತಾಡ್ತೀವಿ ಅಂತಂದರೆ ಅದಕ್ಕೆ ಅವರೇ ಒಂದು ರೀಸನ್ ಆಗುತ್ತೆ.